ಇಂದು ಐಪಿಎಲ್ನ ಆರಂಭಿಕ ಪಂದ್ಯ ಆರ್ಸಿಬಿ ಹಾಗೆ ಎಸ್ಆರ್ಎಚ್ನ ನಡುವೆ ನಡೀತಾ ಇರುವಂಥದ್ದು. ಆರ್ಸಿಬಿ ಪಂದ್ಯ ಬೆಂಗಳೂರಿನಲ್ಲೇ ನಡೀತಾ ಇರೋದ್ರಿಂದಾಗಿ ಅಭಿಮಾನಿಗಳ ಸಂಖ್ಯೆ ಏನಿರುತ್ತೆ ಇದು ಅತಿಯಾಗಿರುತ್ತೆ. ಹಾಗಾಗಿ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮ್ಯಾಚನ್ನು ವೀಕ್ಷಣೆ ಕೂಡ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪೊಲೀಸರು ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಒಟ್ಟು 6 ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ ಶಿವಾಜಿನಗರ ಬಸ್ ನಿಲ್ದಾಣದ 1ನೇ ಮಹಡಿಯಲ್ಲೂ ಕೂಡ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು. ನನಗೆ ಸದ್ಯ ಅದೇ ಒಂದು 1ನೇ ಮಹಡಿಯಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ IPLಗೆ ಬರುವಂಥವರಿಗೆ, ಮ್ಯಾಚ್ಗೆ ಬರುವಂಥವರಿಗೆ ಇಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಅವರು ಇಲ್ಲೇ ಪಾರ್ಕಿಂಗನ್ನು ಮಾಡಬೇಕಾಗುತ್ತೆ. ಅನಂತರದಲ್ಲಿ ಇಲ್ಲಿಂದ ಬಸ್ನ ವ್ಯವಸ್ಥೆ ಅಂದರೆ ಗ್ರೌಂಡ್ಗೆ ಕರೆದುಕೊಂಡು ಹೋಗಲಿಕ್ಕೆ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆ ಒಂದು ಬಸ್ನಲ್ಲೇ ಅವರು ಗ್ರೌಂಡ್ಗೆ ಬರಬೇಕು. ಅಲ್ಲಿಂದ ಮತ್ತೆ ವಾಪಸ್ ಅವ್ರನ್ನ ಇಲ್ಲಿಗೆ ತಂದು ಬಿಡಲಿಕ್ಕೆ ಮತ್ತೆ ಬಸ್ನ ವ್ಯವಸ್ಥೆ ಕೂಡ ಇರೋದ್ರಿಂದಾಗಿ ಪ್ರೇಕ್ಷಕರೇನಿದ್ದಾರೆ ಅವರು ಆರಾಮಾಗಿ ಮ್ಯಾಚನ್ನು ನೋಡಿಕೊಂಡು ಅನಂತರದಲ್ಲಿ ಇಲ್ಲಿಗೆ ಬಂದು ತಮ್ಮ ವಾಹನವನ್ನು ತೆಗೆದುಕೊಂಡು ಹೋಗ್ಬೋದು. ಹಾಗಾಗಿ ಸಂಪೂರ್ಣವಾದಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಡಿದೆ. ಈಗ ಸದ್ಯ ಬೆಳಗಿನ ಜಾವ ಆಗಿರೋದ್ರಿಂದಾಗಿ ಬೆಳಗ್ಗೆ ಬರುವಂಥವರು ಇಲ್ಲಿ ವಾಹನವನ್ನು ಪಾರ್ಕ್ ಮಾಡ್ತಾರೆ. ಅನಂತರದಲ್ಲಿ ಸಂಜೆ ಮಧ್ಯಾಹ್ನ 3 ಗಂಟೆಯ ನಂತರದಲ್ಲಿ ಇಲ್ಲಿ ಸಾಕಷ್ಟು ವಾಹನಗಳು ಖಾಲಿಯಾಗುತ್ತೆ. IPLಗೆ ಬರುವಂಥವರಿಗೆ ಇಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಯಾವಾಗ ಇಲ್ಲಿಂದ ವಾಹನಗಳು ಪಾರ್ಕ್ ಆಗ್ತಾ ಹೋಗುತ್ತೋ ಅಲ್ಲಿ ವಾಹನಗಳ ದಟ್ಟಣೆ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಒಟ್ಟು 6 ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಿರೋದ್ರಿಂದಾಗಿ ಸ್ಟೇಡಿಯಂನ ಸುತ್ತ ಯಾರೂ ಕೂಡ ವಾಹನವನ್ನು ನಿಲ್ಲಿಸುವಂತಿಲ್ಲ. ಅಕ್ಕಪಕ್ಕದ ರಸ್ತೆಗಳಲ್ಲೂ ಕೂಡ ಸಂಪೂರ್ಣವಾಗಿ ವಾಹನದ ಪಾರ್ಕಿಂಗ್ಗೆ ನಿರ್ಬಂಧವನ್ನು ವಿಧಿಸಿ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ, ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಎಲ್ಲಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡೋದಿಲ್ಲ. ಹಾಗೆ ಮೆಟ್ರೋ ನಿಲ್ದಾಣಕ್ಕೆ ಬರುವಂಥವ್ರಿಗೂ ಕೂಡ ಅಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ಅತಿ ಹೆಚ್ಚಿನ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಮೆಟ್ರೋದಲ್ಲಿ ಬರುವಂಥವರಿಗೂ ಕೂಡ ಅಷ್ಟೇ, ಮೆಟ್ರೋ ಸ್ಟೇಷನಿಂದ ಇಳಿದ ನಂತರದಲ್ಲಿ ಅಲ್ಲಿಂದನೂ ಕೂಡ ಬಸ್ ವ್ಯವಸ್ಥೆಯನ್ನು ಈಗಾಗಲೇ RCB ಮ್ಯಾನೇಜ್ಮೆಂಟ್ ಕೂಡ ಮಾಡಿರುವಂಥದ್ದು. ಅಂದರೆ ಅಲ್ಲಿಂದ ಅವ್ರನ್ನ ಸ್ಟೇಡಿಯಂಗೆ ಕರೆದುಕೊಂಡು ಬರುವಂಥ ಜವಾಬ್ದಾರಿ ಏನಿರುತ್ತೆ ಅದು ಬಸ್ ಚಾಲಕರಿಗೆ ಇರುತ್ತೆ. ಅಲ್ಲಿ ಇರುವಂಥ ಬಸ್ಸನ್ನು ಹತ್ತಿ ಅವರು ಈಸಿಯಾಗಿ ಸ್ಟೇಡಿಯಂನ ಬಳಿಗೆ ಬರ್ಬೋದು. BMTC ಬಸ್ ಮಾತ್ರ ಸ್ಟೇಡಿಯಂನ ಬಳಿಯಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ವಾಹನದ ಪಾರ್ಕಿಂಗ್ಗೆ ಸಂಬಂಧಪಟ್ಟಂತೆ ಪೊಲೀಸರು ನಿಗದಿಪಡಿಸಿರುವಂಥ ಒಂದು ಸ್ಥಳದಲ್ಲೇ ಪಾರ್ಕಿಂಗನ್ನು ಮಾಡಬೇಕಾಗತ್ತೆ. ಬೇರೆ ಎಲ್ಲೂ ಕೂಡ ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇನ್ನು ದಿನನಿತ್ಯ ಓಡಾಡುವಂಥವ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಶಿವಾಜಿನಗರ ಬಸ್ ನಿಲ್ದಾಣದ 1ನೇ ಮಹಡಿ ಏನಿದೆ ಇಲ್ಲೂ ಕೂಡ ಒಂದು ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಡಲಾಗಿರುವಂಥದ್ದು. ಇಲ್ಲಿ ವಾಹನವನ್ನು ನಿಲ್ಲಿಸಿ ತಾವು ಬಸ್ನ ಮುಖಾಂತರವಾಗಿ ಸ್ಟೇಡಿಯಂಗೆ ತಲುಪಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.